ಆಕಾಶ್ ಮತ್ತೆ ಅಂಜಲಿ ಇಬ್ರು ಕಾಲೇಜ್ನಲ್ಲಿ ಒಟ್ಟಿಗೆ ಓದ್ತಾ ಇರ್ತಾರೆ. ಅಂಜಲಿ ತುಂಬಾ ಸುಂದರವಾಗಿರೋ ಬಿಂದಾಸ್ ಹುಡುಗಿ, ಹಾಗೆ ಆಕಾಶ್ ಕಾಲೇಜ್ನ ಹ್ಯಾಂಡ್ಸಮ್ ಹುಡುಗ. ಇವರಿಬ್ರು ಮಧ್ಯೆ ಪ್ರೀತಿ ಶುರುವಾಗೋಕೆ ಜಾಸ್ತಿ ಸಮಯ ಏನೂ ಹಿಡಿಯೋದಿಲ್ಲ. ಆಕಾಶ್ ಅಂಜಲಿ ವಿಷಯದಲ್ಲಿ ತುಂಬಾನೇ ಪೊಸೆಸಿವ್ ಆಗಿರ್ತಾನೆ. ಬೇಬಿ ಎಲ್ಲಿದ್ಯಾ? ಎಷ್ಟೊತ್ತಿಂದ ನಾನು ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದೆ ಆಕಾಶ್, ಜಸ್ಟ್ 2 minutes. ಇನ್ನೇನು ಕ್ಯಾಫೆ ಒಳಗಡೆ ಬರೋದೊಂದು ಬಾಕಿ. ಓಕೆ, ಬೇಗ ಬಾ, ನನ್ನಿಂದ ಇನ್ನೂ ಕಾಯಕ್ಕಾಗಲ್ಲ. ಸರಿ. ಒಳ್ಳೆ ಆಕಾಶ್ ನನ್ನನ್ನು ಎಷ್ಟು ಹಚ್ಕೊಂಡಿದ್ದಾನೆ ಅಂದರೆ ನಮಗಂತೂ ತುಂಬ ಖುಷಿ ಆಗುತ್ತೆ. ಅಂಜಲಿ ಕೆಫೆ ಒಳಗಡೆ ಹೋಗ್ತಾಳೆ. ಬೇಬಿ, ನನ್ನನ್ನು ಈ ಥರ ಕಾಯಿಸೋದು ಒದ್ದಾಡ್ಸೋದು ನಿನಗೆ ಸರಿ ಅನ್ಸುತ್ತಾ ಹೇಳು? ಆಕಾಶ್, ನಾನು ನಿನ್ನನ್ನು ಕಾಯಿಸಲಿಲ್ಲ. ನೀನೇ ಹೇಳು, ನಿನ್ನ ಥರ ನಾನು ಪಟ್ಟಂತ ರೆಡಿಯಾಗಿ ಬರೋಕ್ಕಾಗುತ್ತಾ? ಹುಡುಗಿ ಅಲ್ವಾ, ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲ ಆಕಾಶ್, ನೀನು ನೋಡಿದ್ರೆ ಇಷ್ಟು ಹ್ಯಾಂಡ್ಸಮ್ ಆಗಿದೆಯಾ, ಅಂಥದ್ರಲ್ಲಿ ನಾನು ನಿನ್ನ ಹುಡುಗಿ. ಅದು ನಿನ್ನನ್ನು ಮೀಟ್ ಆಗೋಕ್ಕೆ ಬರುವಾಗ ನಾನು ಹೇಗೆ ಕಾಣ್ತಿದ್ದೀನಿ ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗುತ್ತಲ್ವಾ? ಅದು ಹಾಗಿರಲಿ ಅಂಜು, ನೀನಿವತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆಯಾ. ನೀನು ಬ್ಯೂಟಿಫುಲ್ಲಾಗಿ ಕಾಣ್ತಿದ್ಯಾ ಅಂತ ನೀನು ದಿನಾ ನನಗೆ ಹೇಳ್ತೀಯ. ಅದನ್ನು ಬಿಟ್ಟು ಹೊಸದೇನಾದರೂ ಇದ್ರೆ ಹೇಳು. ನೀನು ದಿನಾ ಬ್ಯೂಟಿಫುಲ್ಲಾಗಿ ಕಾಣ್ತೀಯಾ ಅಂದಮೇಲೆ ನಾನು ದಿನಾ ಅದನ್ನು ಹೇಳ್ತೀನಿ ಅಲ್ವಾ? ನೀನು ನಮ್ಮ ಕಾಲೇಜಲ್ಲೇ ಬ್ಯೂಟಿಫುಲ್ ಆಗಿರೋ ಹುಡುಗಿ. ನಿನ್ನ ಹಿಂದೆ ಅದೆಷ್ಟೋ ಜನ ಹುಡುಗರು ಬಿದ್ದಿದ್ದಾರೆ, ಆದರೆ ನೀನು ನನ್ನನ್ನು ಪ್ರೀತಿಸ್ತಾ ಇದೆಯಾ ಅಂದರೆ ಇದು ನನಗೆ ಹೆಮ್ಮೆ ಪಡೋ ವಿಷಯ ಅಲ್ವಾ? ಹಾಗಾಗಿ ನಾನು ನಿನ್ನನ್ನು ತುಂಬ ಕೇರ್ ಮಾಡಬೇಕು, ತುಂಬ ಪ್ರೀತಿ ಮಾಡಬೇಕು, ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಇದೆಲ್ಲ ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ನೀನು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆಯಾ ಅಂತ ದಿನಕ್ಕೆ ಒಂದು ಸಲ ಅಲ್ಲ, ಯಾರಾದರೂ ನನಗೆ ದಿನಕ್ಕೆ 1,000 ಸಲ ಹೇಳು ಅಂದರೂ ನಾನು ಹೇಳಕ್ಕೆ ರೆಡಿಯಾಗಿದ್ದೀನಿ. ಆಕಾಶ್, ನಿಜವಾಗ್ಲೂ ನಿನಗೆ ಏನೋ ಆಗಿದೆ, ಏನೋ ಅಲ್ಲ, ಹುಚ್ಚ ಹಿಡಿದಿದೆ. ಸರಿಯಾಗಿ ಹೇಳಿದೆ, ನನಗೆ ನಿನ್ನ ಪ್ರೀತಿ ಹುಚ್ಚ ಹಿಡ್ದಿದೆ. ಅಂಜು, ಎಷ್ಟು ಚೆನ್ನಾಗಿ ನಾಚ್ಕೊಳ್ತೀಯ. ನೀನು ನಾಚ್ಕೊಂಡ್ರಂತೂ ಇನ್ನೂ ಸೂಪರಾಗಿ ಕಾಣ್ತೀಯ. ಆಕಾಶ್, ಸಾಕು, ಸುಮ್ಮನೆ ಇರು. ಅಂಜು, ನಿನ್ಗಿವತ್ತೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಇಲ್ಲಿ ನೋಡಿಲಿ, ನಿನ್ಗೋಸ್ಕರ ಏನು ಗಿಫ್ಟ್ ತಂದಿದ್ದೀನಿ. ವಾವ್, ಐಫೋನ್! ನಾನು ಐಫೋನ್ ತಗೋಬೇಕು ಅಂತ ಎಷ್ಟು ಸಮಯದಿಂದ ಆಸೆ ಪಟ್ಟಿದ್ದೆ ಗೊತ್ತಾ? ನಿಜವಾಗ್ಲೂ ಐ ಲವ್ ಯು ಆಕಾಶ್, ನಂಗೆ ತುಂಬ ಖುಷಿ ಆಯಿತು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಐ ಲವ್ ಯು ಟೂ ಬೇಬಿ. ತುಂಬ ಚೆನ್ನಾಗಿದೆ ಆಕಾಶ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಐಫೋನ್. ನನಗೆ ನೀನು ಥ್ಯಾಂಕ್ಸ್ ಹೇಳೋದಾ? ನನಗೆ ನೀನು ಥ್ಯಾಂಕ್ಸ್ ಹೇಳಿ ನನ್ನನ್ನು ಹೊರಗ್ನೋನಾಗಿ ಮಾಡ್ತಾ ಇದೆಯಾ? ನಾನು ನಿನ್ನ ಬಾಯಿಂದ ಥ್ಯಾಂಕ್ ಯು ಅಲ್ಲ, ಬರೀ ಐ ಲವ್ ಯು ಮಾತ್ರ ಕೇಳೋಕೆ ಇಷ್ಟಪಡ್ತೀನಿ. ಅದೆಲ್ಲ ಸರಿ ಆಕಾಶ್, ಈ ಐಫೋನ್ ತುಂಬ ಕಾಸ್ಟ್ಲಿ ಅಲ್ವಾ? ಇಷ್ಟೊಂದು ಹಣ ಹೇಗೆ ಹೊಂದಿಸ್ದೆ? ಈ ಐಫೋನ್ ತುಂಬ ಕಾಸ್ಟ್ಲಿ ಏನೋ ನಿಜ, ಆದರೆ ನಿನ್ನ ಮುಖದಲ್ಲಿ ಕಾಣ್ತಾ ಇರೋ ಈ ಖುಷಿಗಿನ ಹೆಚ್ಚೇನಲ್ಲ ಈ ಐಫೋನ್ ಬೆಲೆ. ಐಫೋನ್ಗೆ ಹಣ ಹೇಗೆ ಹೊಂದಿಸ್ದೆ ಅಂತ ಕೇಳಿದೆ ಅಲ್ವಾ? ನಾನು ಲಾಸ್ಟ್ ಒಂದು 2-3 ಇಯರ್ಸಿಂದ ಸ್ವಲ್ಪ ಹಣ ಕೂಡಿಸ್ತಾ ಇದ್ದೆ. ಅದ್ರ ಜೊತೆ ನಾನು ಬೇರೆ ಒಂದು ಸ್ವಲ್ಪ ಸೇವಿಂಗ್ಸು ಇತ್ತು. ಎಲ್ಲ ಸೇರಿ ನಾನು ಈ ಐಫೋನ್ನ ಪರ್ಚೇಸ್ ಮಾಡಿದೆ. ನಿನಗಿದು ನಿಜವಾಗ್ಲೂ ಇಷ್ಟ ಆಯಿತು ತಾನೇ? ಇಷ್ಟ ಆಯ್ತಾ ಅಂತ ಕೇಳ್ತೀಯಾ? ನಿಜವಾಗ್ಲೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆದರೂ ನೋಡು, ಆದ್ರಾಗಿದ್ರೆ ಎಲ್ಲ ಏನೂ ಇಲ್ಲ. ನೆಕ್ಸ್ಟ್ ವೀಕ್ ನಿನ್ನ ಬರ್ಡೇ ಇದೆ, ನಿನ್ನ ಬರ್ಡೇಗೆ ಇದನ್ನು ಗಿಫ್ಟ್ ಅಂತ ಅನ್ಕೋ. ಸರಿ, ಥ್ಯಾಂಕ್ ಯು. ನೋಡು, ಮತ್ತೆ ಥ್ಯಾಂಕ್ ಯು ಹೇಳ್ತಾ ಇದೆಯಾ? ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ಬರೀ ನಾನು ಮಾತ್ರ ನಿನಗೆ ಗಿಫ್ಟ್ ಕೊಡಿಸಿದ್ದೀನಾ? ನೀನು ನನಗೆ ಎಷ್ಟು ಗಿಫ್ಟ್ ಕೊಡಿಸಲ್ಲ ಹೇಳು? ಒಂದ್ಸಲ ವಾಚ್ ಕೊಡಿಸ್ತೀಯಾ, ಒಂದ್ಸಲ ಟೀ ಶರ್ಟ್ ಕೊಡಿಸ್ತೀಯಾ, ಒಂದ್ಸಲ ಪರ್ಫ್ಯೂಮ್ ಕೊಡಿಸ್ತೀಯಾ? ನೀನು ಕೊಡಿಸ್ದಾಗೆಲ್ಲ ನಾನು ತೊಗೋತೀನಲ್ವಾ? ಪ್ರತಿ ಸಲ ನೀನು ಗಿಫ್ಟ್ ಕೊಡಿಸ್ದಾಗ್ಲೂ ನಾನು ನಿನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಾ? ಇಲ್ಲ ತಾನೆ? ಅದೇನೋ ಸರಿ ಆಕಾಶ್, ಆದರೆ ನೀನು ಕೊಟ್ಟಿರೋ ಈ ಗಿಫ್ಟ್ ತುಂಬ ಕಾಸ್ಟ್ಲಿ ಅಲ್ವಾ? ಅದಕ್ಕೆ ಒಂದು ಸ್ವಲ್ಪ ನರ್ವಸ್ ಅಂತ ಅನ್ನಿಸ್ತು ಅಷ್ಟೇ. ನೋಡಂಜು, ನಂದು ಅಂತ ಏನಿದೆಯೋ ಅದೆಲ್ಲ ನಿನಗೂ ಸೇರಿದ್ದು. ಅಂಜು, ಈಗ ನೀನು ನನ್ನ ಹೃದಯದ ರಾಣಿಯಾಗಿದ್ಯಾ. ಮುಂದೊಂದು ದಿನ ನಾವಿಬ್ಬರು ಮದುವೆ ಆಗ್ತೀವಿ, ಆಮೇಲೆ ನೀನು ನನ್ನ ಮನೆಗೂ ರಾಣಿ ಆಗ್ತೀಯಾ. ಆಮೇಲೆ ಕೊನೆಯವರೆಗೂ ನನ್ನ ಮೇಲೆ, ನನಗೆ ಸಂಬಂಧಪಟ್ಟಿರೋ ಎಲ್ಲ ವಸ್ತುಗಳ ಮೇಲೂ ನಿನಗೆ ಮಾತ್ರ ಹಕ್ಕಿರುತ್ತೆ. ಓಕೆ ಓಕೆ ಬಾಬಾ, ನಾನು ಏನು ಯೋಚನೆ ಮಾಡಿದೆ, ಈ ಐಫೋನ್ನ ಖುಷಿಯಾಗಿ ಇಟ್ಕೋತೀನಿ, ಓಕೆನಾ? ಯಾವ ವಿಷಯನ ಎಲ್ಲಿವರೆಗೂ ತಗೊಂಡು ಹೋಗ್ತೀಯ ಆಕಾಶ್? ಆಗಲೇ ಈ ಫೋನ್ ವಿಷಯನ ನಮ್ಮ ಮದುವೆವರೆಗೂ ತಗೊಂಡು ಹೋಗ್ಬಿಟ್ಟೆ. ಹಾಂ, ಮತ್ತೆ ಇವತ್ತೆಲ್ಲ ನಾಳೆ ನಾವಿಬ್ಬರು ಮದುವೆ ಆಗೋರಲ್ವಾ? ಏಕೆ ನಿನಗೆ ನನ್ನ ಮದುವೆ ಆಗೋ ಯೋಚನೆ ಇಲ್ವಾ? ನೋಡಂಜು, ನೀನು ಯಾವತ್ತೂ ಕನಸಲ್ಲೂ ಆ ಥರ ಯೋಚನೆ ಮಾಡಬೇಡ. ನಾನು ನನ್ನನ್ನು ಬಿಟ್ಟು ಬೇರೆ ಯಾರ ಜೊತೆ ನೋಡೋಕ್ಕೂ ನಾನು ಇಷ್ಟಪಡಲ್ಲ.
ನೋಡು, ನೀನು ಹಾಗೇನಾದರೂ ಮಾಡಿದ್ರೆ ನಾನು ಬದುಕೇ ಇರಲ್ಲ. ನೀನು ಯಾವತ್ತಿದ್ರೂ ನನ್ನವಳು ಅಷ್ಟೇ. ಆಕಾಶ್, ಬದುಕಿರಲ್ಲ ಅನ್ನೋ ಮಾತಲ್ಲ ಆಡ್ಬೇಡ. ನನ್ನಿಂದ ಅದನ್ನ ಕೇಳಕ್ಕಾಗಲ್ಲ. ನೋಡು ಆಕಾಶ್, ನನಗೆ ಗೊತ್ತು ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯ ಅಂತ. ಅಷ್ಟೇ ನಾನು ನಿನ್ನನ್ನು ಪ್ರೀತಿಸ್ತೀನಿ. ನಿನ್ನನ್ನು ಬಿಟ್ಟು ಬೇರೆಯವ್ರನ್ನ ನಾನು ಕನಸಿನಲ್ಲೂ ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ನಾನು ಯಾವತ್ತಿದ್ರೂ ನಿನ್ನವಳೆ. ಯಾಕೆ ಆಕಾಶ್ ಯಾವಾಗಲೂ ಈ ಥರ ಇಮೋಷ್ನಲ್ ಆಗಿ ಈ ಥರ ಎಲ್ಲ ಮಾತಾಡ್ತೀಯಾ? ಯಾಕೆ ನಿನಗೆ ನನ್ನ ಮೇಲೆ, ನಮ್ಮಿಬ್ಬರ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ? ಯಾಕಿಲ್ಲ, ಇದೆ ಅಂಜು. ನಿನ್ನ ಮೇಲೆ, ನಮ್ಮಿಬ್ಬರು ಪ್ರೀತಿ ಮೇಲೆ ನನಗಿನ ಹೆಚ್ಚು ನನಗೆ ನಂಬಿಕೆ ಇದೆ. ಆದರೆ ಏನು ಮಾಡೋದು? ನೀನು ನನ್ನನ್ನು ಬಿಟ್ಟೇನಾದರೂ ಹೋಗ್ಬಿಟ್ರೆ ನಾನು ಏನು ಮಾಡೋದು ಅಂತ ಒಂದೊಂದ್ಸಲ ಭಯ ಆಗ್ಬಿಡತ್ತೆ. ನೋಡು ಆಕಾಶ್, ನಾನು ಯಾವತ್ತೂ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಕೊನೆಯವರೆಗೂ ನಿನ್ನನ್ನೇ ಪ್ರೀತಿಸ್ತಾ ಇರ್ತೀನಿ. ನಿನ್ನನ್ನು ಬಿಟ್ಟು ನಾನು ಬೇರೆ ಇನ್ಯಾರನ್ನಾದರೂ ನನ್ನ ಜೀವನದಲ್ಲಿ ಪ್ರೀತಿಸ್ತೀನಿ ಅಂದರೆ ಮುಂದೊಂದು ದಿನ ನಮ್ಮಿಬ್ಬರಿಗೂ ಮಗು ಆಗುತ್ತಲ್ಲ, ಆ ಮಗುನೇ ಆಗಿರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಯಾರೂ ಇರಲ್ಲ. ಇಲ್ಲ, ಮುಂದೊಂದು ದಿನ ನಮ್ಮಿಬ್ಬರಿಗೂ ಮಗು ಆದ್ರೂ ನಿನ್ನ ಪ್ರೀತಿ, ನಿನ್ನ ಪ್ರಿಯಾರಿಟಿ ಯಾವತ್ತಿದ್ರೂ ನಾನೇ ಆಗಿರಬೇಕು. ಯಾಕಂದರೆ ನಿನ್ನ ಜೀವನದಲ್ಲಿ ನಾನು ಮೊದಲು ಬಂದಿದ್ದು, ಮಗು ಅಲ್ಲ. ನೀನು ಯಾವತ್ತೂ ನನ್ನನ್ನು ಇಗ್ನೋರ್ ಮಾಡಲ್ಲ ಅಂತ ನನಗೆ ಪ್ರಾಮಿಸ್ ಮಾಡು. ಆಯಿತು ಆಕಾಶ್, ಪ್ರಾಮಿಸ್, ಓಕೆನಾ? ಯಾವತ್ತಿದ್ರೂ ನನ್ನ ಪ್ರಿಯಾರಿಟಿ ನೀನೇ ಆಗಿರ್ತೀಯ. ಅಬ್ಬಾ, ನನಗೆ ಈಗ ಸಮಾಧಾನ ಆಯಿತು. ಅಂಜು, ನಾನಿವತ್ತು ಒಂದು ಒಳ್ಳೆ ರೊಮ್ಯಾಂಟಿಕ್ ಮೂವಿಗೆ ಟಿಕೆಟ್ ಬುಕ್ ಮಾಡಿದ್ದೀನಿ. ಹೊರಡೋಣವಾ? ಹೌದಾ? ಸರಿ ಆಯಿತು, ಹೋಗೋಣ. ನಾವಿಬ್ರು ಒಟ್ಟಿಗೆ ಮೂವಿ ನೋಡಿ ತುಂಬ ಸಮಯ ಆಗೋಯ್ತು. ಆಕಾಶ್ ಮತ್ತೆ ಅಂಜಲಿ ಇಬ್ರು ಹೀಗೆ ಒಬ್ರಿಗೊಬ್ರು ಮೀಟ್ ಆಗ್ತಾ ಓಡಾಡ್ತಾ ತುಂಬಾ ಖುಷಿಯಾಗಿರ್ತಾರೆ. ದಿನೇ ದಿನೇ ಅವರಿಬ್ರು ಮಧ್ಯೆ ಇರೋ ಪ್ರೀತಿ ಹೆಚ್ಚಾಗ್ತಾನೆ ಹೋಗ್ತಿರತ್ತೆ. ಹೀಗೆ ಸಮಯ ಕಳೀತಾ ಇರುತ್ತೆ. ಈಗ ಆಕಾಶ್ ಮತ್ತೆ ಅಂಜಲಿ ಇಬ್ರು ಅವರ ಕಾಲೇಜ್ನ ಲಾಸ್ಟ್ ಇಯರ್ನಲ್ಲಿ ಇರ್ತಾರೆ. ಆಕಾಶ್, ನಾನು ನಾಳೆ ಕಾಲೇಜಿಗೆ ಬರ್ತಾ ಇಲ್ಲ. ಏನು, ನಾಳೆ ನೀನು ಕಾಲೇಜಿಗೆ ಬರ್ತಾ ಇಲ್ವಾ? ಯಾಕಂಜು? ನಿನಗೆ ಗೊತ್ತು ತಾನೆ, ದಿನ ನಾನು ಬೆಳಗ್ಗೆ ನಿನ್ನನ್ನು ನೋಡಲಿಲ್ಲ ಅಂದರೆ ಇಡೀ ದಿನ ನನ್ನ ಮೂಡ್ ಸರಿಯಾಗಿರಲ್ಲ ಅಂತ. ಅಷ್ಟೇ ಅಲ್ಲ, ನೀನು ಕಾಲೇಜಿಗೆ ಬಂದಿಲ್ಲ ಅಂದರೆ ನನಗೆ ಯಾವ ಕ್ಲಾಸ್ ಅಟೆಂಡ್ ಮಾಡೋಕ್ಕೂ ಮನಸ್ಸೇ ಇರಲ್ಲ. ಪ್ಲೀಸ್ ಕಾಲೇಜಿಗೆ ಬಾ ಅಂಜು. ನಾನು ಏನು ಮಾಡಲಿ ಆಕಾಶ್, ನಮಗೆ ತುಂಬ ಹತ್ರದ ಸಂಬಂಧಿಕರದ್ದು ಎಂಗೇಜ್ಮೆಂಟ್ ಇದೆ, ಹೋಗಲೇಬೇಕು. ಪ್ಲೀಸ್ ಇದೊಂದ್ಸಲ ಅರ್ಥ ಮಾಡ್ಕೋ. ಅಂಜು, ನನಗಿನ ನಿನಗೆ ಆ ಎಂಗೇಜ್ಮೆಂಟ್ ಅಷ್ಟೊಂದು ಇಂಪಾರ್ಟೆಂಟಾ? ಇಲ್ಲ, ನಿನಗಿನ ಇಂಪಾರ್ಟೆಂಟು ಆ ಎಂಗೇಜ್ಮೆಂಟ್ ಆಗೋಕ್ಕೆ ಹೇಗೆ ಸಾಧ್ಯ ಹೇಳು? ನನಗೆಲ್ಲದ್ರಿಗಿನ ಜಾಸ್ತಿ ನೀನೇ ಇಂಪಾರ್ಟೆಂಟು. ಆದರೆ ಏನು ಮಾಡೋದು, ಅಲ್ಲಿಗೆ ನಾನು ಹೋಗಲೇಬೇಕು. ತಪ್ಪಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ವಲ್ಲ. ಸರಿ ಆಯಿತು, ಹೋಗ್ಬಾ. ಆದರೆ ಇದಕ್ಕೆ ಬದಲಾಗಿ ನೀನು ನನಗೆ ಏನೋ ಕೊಡಬೇಕು. ಸರಿ ಆಯಿತು, ನೀನು ಏನು ಕೇಳ್ತೀಯೋ ಅದು ನಿನಗೆ ಸಿಗುತ್ತೆ. ನೋಡು, ಸರಿಯಾಗಿ ಯೋಚನೆ ಮಾಡಿ ಹೇಳು, ಆಮೇಲೆ ಆಗಲ್ಲ ಅಂತೆಲ್ಲ ಹೇಳೋ ಹಾಗಿಲ್ಲ. ಆಯ್ತಪ್ಪ, ನಿನಗೇನು ಬೇಕು ಅಂತ ಮೊದಲು ಹೇಳು. ಅದೇನೇ ಇದ್ರೂ ನಾನು ಆಗಲ್ಲ ಅಂತ ಅಂತೂ ಹೇಳಲ್ಲ. ಐ ಪ್ರಾಮಿಸ್, ಓಕೆನಾ? ನನಗೆ ನೀನು ನನಗೆ ನೀನು ಪ್ರೀತಿಯಿಂದ ಒಂದು ಕಿಸ್ ಕೊಡಬೇಕು. ನಾವು ಎಲ್ಲಿದ್ದೀವಿ ಅಂತನಾದ್ರೂ ನಿನಗೆ ಗೊತ್ತಾ? ನಾವು ಕೂತಿರೋದು ಪಬ್ಲಿಕ್ ಪ್ಲೇಸಲ್ಲಿ. ನೋಡು, ನೀನು ಪ್ರಾಮಿಸ್ ಮಾಡಿದ್ಯಾ, ಪ್ರಾಮಿಸ್ ಮಾಡಿದ್ಮೇಲೆ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಅಲ್ಲ, ನಾನು ಬರೀ ಒಂದು ದಿನ ನಾನು ನಿನಗೆ ಸಿಗಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟೊಂದೆಲ್ಲ ನಖರ ಮಾಡ್ತಾ ಇದೀಯಾ? ಇನ್ನೇನು ಸ್ವಲ್ಪ ಸಮಯದಲ್ಲೇ ನಮ್ಮ ಕಾಲೇಜ್ ಮುಗಿಯುತ್ತೆ. ಆಮೇಲೆ ಏನು ಮಾಡ್ತೀಯಾ? ಪ್ರತಿದಿನ ನೀನು ನನ್ನನ್ನು ಹೇಗೆ ನೋಡ್ತೀಯಾ? ಕಾಲೇಜ್ ಮುಗಿದ್ರೆ ಏನಾಯ್ತು, ನಾವು ಪ್ರತಿದಿನ ಇದೇ ಥರ ಮೀಟ್ ಆಗೋದಪ್ಪ, ಅಷ್ಟೇ. ನನ್ನಿಂದಂತೂ ನಿನ್ನನ್ನು ನೋಡದೆ ಇರೋಕ್ಕಾಗೋದೇ ಇಲ್ಲ. ಪ್ರತಿದಿನ ನಿನ್ನ ನೋಡಿನೇ ನನ್ನ ದಿನ ಶುರುವಾಗಬೇಕು, ನಿನ್ನ ನೋಡಿನೇ ನನ್ನ ದಿನ ಎಂಡ್ ಆಗಬೇಕು. ಆಕಾಶ್, ಈಗೇನೋ ಪ್ರತಿದಿನ ಕಾಲೇಜಿಗೆ ಬರ್ತೀವಿ, ಒಬ್ರನ್ನೊಬ್ರು ಮೀಟ್ ಆಗ್ತೀವಿ, ನಾವಿಬ್ಬರು ಫ್ರೆಂಡ್ಸ್ ಅಂತಲೂ ನಮ್ಮನೇಲೂ ಗೊತ್ತು. ಹಾಗಾಗಿ ಏನೋ ಒಂದು ರೀಸನ್ ಹೇಳ್ಕೊಂಡು ನಾ ಬಂದು ಮೀಟ್ ಆಗ್ಬೋದು. ಅದೇ ಕಾಲೇಜ್ ಮುಗಿದ್ಮೇಲೆ ನಾನು ಏನು ರೀಸನ್ ಹೇಳಿ ಮನೆಯಿಂದ ಆಚೆ ಬರೋಕ್ಕೆ ಸಾಧ್ಯ, ನಿನ್ನನ್ನು ಮೀಟ್ ಆಗೋಕ್ಕೆ ಸಾಧ್ಯ? ಮೋಸ್ಟ್ಲಿ ಕಾಲೇಜ್ ಮುಗಿದ್ಮೇಲೆ ಇದೆಲ್ಲ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನನ್ನಿಂದಂತೂ ಸುಳ್ಳು ಹೇಳಿ ಬರೋಕ್ಕೆ ಸಾಧ್ಯ ಇಲ್ಲ. ನೋಡು, ನೀನು ನಿಮ್ಮನೇಲಿ ಸುಳ್ಳು ಹೇಳಿ ಬರೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಕಾಲೇಜ್ ಮುಗಿದ್ಮೇಲೆ ನಾನು ಎಲ್ಲೂ ಕೆಲಸ ಹುಡ್ಕೊಂಡಂತೂ ಹೋಗಲ್ಲ. ನಮ್ಮ ಅಪ್ಪ ಅಂದರೆ ಬಿಸ್ನೆಸ್ ಇದೆ, ಅವ್ರ ಜೊತೆ ನಾನು ಬಿಸ್ನೆಸ್ಸೇ ನೋಡ್ಕೊತಾ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ಜಾಬ್ದಂತೂ ಟೆನ್ಷನ್ ಇಲ್ಲ. ಹಾಗಾಗಿ ಕಾಲೇಜ್ ಮುಗಿದು ಸ್ವಲ್ಪ ಸಮಯದಲ್ಲೇ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ನಿಮ್ಮ ಮನೆಯವ್ರ ಹತ್ರ ನಮ್ಮಿಬ್ಬರು ಮದುವೆ ಬಗ್ಗೆ ಮಾತಾಡಿಸ್ತೀನಿ. ಆಮೇಲೆ ನಮ್ಮಿಬ್ಬರು ಮದುವೆ ಆಗುತ್ತೆ. ಮದುವೆ ಆದಮೇಲೆ ನನ್ನ ಪ್ರೀತಿ ಅಂಜುನ ನನ್ನ ಹೆಂಡತಿಯಾಗಿ ಮಾಡಿಕೊಂಡು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಬೆಳಿಗ್ಗೆ ಏಳೋವಾಗಲೂ, ರಾತ್ರಿ ಮಲಗೋವಾಗಲೂ, ಹಗಲು ರಾತ್ರಿ ಸದಾ ನೀನು ನನ್ನ ಕಣ್ಣೆದುರಿಗೆ ಇರ್ತೀಯ. ಸರಿ, ಅಂದರೆ ಕಾಲೇಜ್ ಮುಗಿದ್ಮೇಲೆ ನೀನು ತುಂಬ ಬ್ಯುಸಿ ಆಗಿಬಿಡ್ತೀಯಾ ಅನ್ಸುತ್ತಲ್ವಾ? ಕಾಲೇಜ್ ಮುಗಿದ್ಮೇಲೆ ಅಷ್ಟೇ ಅಲ್ಲ, ಮದುವೆ ಆದಮೇಲೂ ನೀನು ನಿನ್ನ ಬಿಸ್ನೆಸ್ಸಲ್ಲಿ ತುಂಬ ಬ್ಯುಸಿ ಆಗಿಬಿಡ್ತೀಯೋ ಏನೋ. ನಾನೊಬ್ಬಳೇ ಮನೇಲಿ ಬೋರ್ ಆಗಿಬಿಡ್ತೀನೇನೋ ಅನಿಸುತ್ತೆ. ಹಾಗೆಲ್ಲ ಏನೂ ಇಲ್ಲ. ನಾನು ಎಷ್ಟೇ ಬ್ಯುಸಿ ಇದ್ದರೂ ನನ್ನ ಮೊದಲನೇ ಪ್ರಿಯಾರಿಟಿ ಯಾವತ್ತಿದ್ರೂ ನೀನೇನೆ. ನಾನು ನಿನ್ನನ್ನು ಯಾವತ್ತೂ ಇಗ್ನೋರ್ ಮಾಡಲ್ಲ.
ನೋಡು, ನಾನು ಈ ಥರ ಎಲ್ಲ ಮಾತಾಡ್ಬಿಟ್ರೆ ಅದು ಇಲ್ಲಿಂದ ನಿನಗೆ ನಾಚಿಕೆ ಬಂದ್ಬಿಡುತ್ತೋ ಏನೋ. ಅಂಜು, ನೀನು ನಾಚಿಕೊಂಡ್ರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತೀಯ. ನಿನ್ನ ನೋಡ್ತಾ ಇದ್ರೆ ನನಗೆ ನಿನ್ನ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗ್ತಾನೆ ಹೋಗುತ್ತೆ. ನಿನ್ನನ್ನು ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಸರಿ, ನೋಡ್ತಾನೆ ಇರು. ಎಷ್ಟೇ ಆದ್ರೂ ನಾನು ನಿನ್ನೋಳಲ್ವಾ? ಅಂಜು, ನಿನ್ನ ಬಾಯಿಂದ ಈ ಥರ ರೊಮ್ಯಾಂಟಿಕ್ ಮಾತುಗಳನ್ನು ಕೇಳೋಕ್ಕೆ ನಂಗೆ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ? ಏನ್ ಮಾಡೋದು, ಸಹವಾಸ ದೋಷ. ನಿನ್ ಥರನೇ ನಾನು ಮಾತಾಡೋಕ್ ಶುರು ಮಾಡ್ಬಿಟ್ಟಿದ್ದೀನಿ. ಏನಂದೆ? ಸಹವಾಸ ದೋಷನಾ? ಸರಿ ಸರಿ ಆಕಾಶ್, ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ನಡಿ ಹೊರಡೋಣ. ಕ್ಲಾಸ್ ಎಲ್ಲ ಆಮೇಲೆ. ಅಂಜು, ನೀನು ನನಗೆ ಪ್ರಾಮಿಸ್ ಮಾಡಿದ್ ಮರ್ತೋಯ್ತಾ? ನಾನು ನಿನ್ನ ಹತ್ರ ಏನೋ ಕೇಳಿದ್ದೆ. ಇಲ್ಲ, ಇನ್ನೊಂದ್ಸತಿ ಯಾವಾಗಾದ್ರೂ. ಸಾಧ್ಯನೇ ಇಲ್ಲ. ಇಲ್ಲ ಅಂದರೆ ನೀನು ನಾಳೆ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಹೋಗೋ ಹಾಗಿಲ್ಲ, ಕಾಲೇಜಿಗೆ ಬರಬೇಕು ಅಷ್ಟೇ. ಆಕಾಶ್, ಸರಿ ಆಯ್ತು. ಸ್ವಲ್ಪ ಸಮಯದಲ್ಲೇ ಇವರ ಕಾಲೇಜ್ ಕೂಡ ಮುಗಿಯುತ್ತೆ. ಕಾಲೇಜ್ ಮುಗಿದ ಮೇಲೂ ಇಬ್ರು ಪ್ರತಿದಿನ ಮೀಟ್ ಆಗ್ಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇಬ್ರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಅಂಜಲಿನ ತುಂಬಾ ಹಚ್ಕೊಂಡಿರೋ ಆಕಾಶ್ಗಂತೂ ಅವಳು ನೋಡದೆ ಇರೋದು ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಇಲ್ಲ, ನನ್ನಿಂದ ಅಂಜುನ ನೋಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆಲ್ಲ ಸೊಲ್ಯೂಷನ್ ಅಂದರೆ ನಾವಿಬ್ಬರು ಆದಷ್ಟು ಬೇಗ ಮದುವೆ ಆಗಬೇಕು. ಹೌದು, ನಾನು ಆದಷ್ಟು ಬೇಗ ನಮ್ಮ ಅಪ್ಪ ಅಮ್ಮನ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ಈ ಕಡೆ ಅಂಜಲಿ ಕೂಡ ತನ್ನ ಮತ್ತೆ ಆಕಾಶ್ ಪ್ರೀತಿ ಬಗ್ಗೆ ತನ್ನ ಮನೆಯವ್ರ ಹತ್ರ ಮಾತಾಡ್ತಾಳೆ. ಇವರಿಬ್ರ ಮಧ್ಯೆ ಏನೋ ಇದೆ ಅಂತ ಮೊದಲೇ ಕುಟುಂಬದವ್ರಿಗೆ ಗೊತ್ತಿರೋದ್ರಿಂದ ಅವ್ರು ಯಾರಿಗೂ ಈ ವಿಷಯ ಏನೂ ಆಶ್ಚರ್ಯ ಅನ್ಸಲ್ಲ. ಇಬ್ರು ಫ್ಯಾಮಿಲಿ ಕೂಡ ತುಂಬಾ ಒಳ್ಳೆ ಕುಟುಂಬ ಆಗಿರೋದ್ರಿಂದ ಎಲ್ಲರೂ ಖುಷಿಯಿಂದನೇ ಮದುವೆಗೆ ಒಪ್ಕೊಳ್ತಾರೆ. ಹಾಗಾಗಿ ಯಾವುದೇ ಅಡೆತಡೆ ಇಲ್ಲದೆ ಸ್ವಲ್ಪ ಸಮಯದಲ್ಲೇ ಆಕಾಶ್ ಮತ್ತೆ ಅಂಜಲಿ ಮದುವೆ ಆಗುತ್ತೆ. ವಾವ್, ಈ ಸೀರೆ, ಕೈಯಲ್ಲಿ ಬಳೆ, ಈ ಎಲ್ಲ ಜ್ಯುವೆಲ್ರಿ. ಅಂಜು, ನೀನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆಯಾ ಗೊತ್ತಾ? ಹೌದಾ? ಹೌದು ಅಂಜು, ಇನ್ನೇನು ನಾಳೆ ಅಷ್ಟೊತ್ತಿಗೆ ಈ ಶಾಸ್ತ್ರಗಳು ಎಲ್ಲ ಮುಗಿಯುತ್ತೆ. ಆಮೇಲೆ ನಾವಿಬ್ಬರು ಲಾಂಗ್ ಹನಿಮೂನ್ ಟ್ರಿಪ್ಗೆ ಹೋಗೋಣ. ಪೂರ್ತಿ 1 ತಿಂಗಳಿಗೆ ಬುಕ್ಕಿಂಗ್ ಮಾಡಿಬಿಟ್ಟಿದ್ದೀನಿ. ಎಲ್ಲಿಗೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ಗೆ. ವಾವ್, ಹೌದಾ? ಐ ಆಮ್ ಸೋ ಎಕ್ಸೈಟೆಡ್. ಅಲ್ಲಿ ನಮ್ಮಿಬ್ಬರ ಮಧ್ಯೆ ಯಾರೂ ಇರೋದಿಲ್ಲ. ಅದರಲ್ಲೂ ಈಗ ಸ್ವಿಟ್ಜರ್ಲ್ಯಾಂಡಲ್ಲಿ ಸ್ನೋಫಾಲ್ ಬೇರೆ ಆಗ್ತಾ ಇದೆ. ಸಖತ್ ಮಜಾ ಬರುತ್ತೆ. ನಾವಿಬ್ಬರು ಸಖತ್ತಾಗಿ ಎಂಜಾಯ್ ಮಾಡೋಣ. ನನಗೆ ನಮ್ಮ ಮ್ಯಾರಿಡ್ ಲೈಫ್ನ ತುಂಬ ಎಂಜಾಯ್ ಮಾಡಬೇಕು ಅಂತ ಆಸೆ. ನಮ್ಮಿಬ್ಬರ ಮಧ್ಯೆ ಯಾರೂ ಇರಬಾರ್ದು. ಅದು ಸರಿ, ಇದೆಲ್ಲ ಬರೀ 1 ತಿಂಗಳವರೆಗಷ್ಟೇ. ಯಾವಾಗ ನಾವು ಸ್ವಿಟ್ಜರ್ಲ್ಯಾಂಡಿಂದ ಹನಿಮೂನ್ ಮುಗಿಸ್ಕೊಂಡು ವಾಪಸ್ ಬರ್ತೀವೋ ಆಮೇಲೆ ನಮ್ಮ ತಲೆ ಮೇಲೆ ಈ ಮನೆ ಜವಾಬ್ದಾರಿಗಳೆಲ್ಲ ಬೀಳುತ್ತೆ. ಅವಾಗ ನಾವು ಈ ಥರ ಒಬ್ರಿಗೊಬ್ರು ಸಮಯ ಕೊಡೋಕ್ಕೆ, ಈ ರೀತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗೋದಿಲ್ವೇನೋ ಅನಿಸುತ್ತೆ. ಇಲ್ಲ ಇಲ್ಲ, ಹಾಗೆಲ್ಲ ನನ್ನಿಂದ ಇರೋಕ್ಕೆ ಸಾಧ್ಯ ಇಲ್ಲ. ನಂದೇನು ಆಫೀಸಾ, ಬಿಸ್ನೆಸ್ಸು. ಈಗಾಗಲೇ ಅಲ್ಲಿ ಕೆಲಸ ಮಾಡೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ನಾನು ಬರೀ ಅವ್ರ ಕಡೆ ಎಲ್ಲ ಗಮನ ಕೊಡ್ತಾ ಇದ್ರೆ ಆಯಿತು ಅಷ್ಟೇ. ಇಲ್ಲಿ ಮನೇಲೂ ಅಷ್ಟೇ ಕೆಲಸಕ್ಕೆಲ್ಲ ಜನ ಇದ್ದಾರೆ. ಹಾಗಾಗಿ ನೀನು 3 ಹೊತ್ತು ಮನೆ ಕೆಲಸದಲ್ಲಿ ಬ್ಯುಸಿ ಆಗಿರೋ ಅವಶ್ಯಕತೆನೂ ಇಲ್ಲ. ನೀನು ಬರೀ ನನ್ನ ಕಡೆ ಗಮನ ಕೊಡ್ತಾ ಇದ್ದರೆ ಅಷ್ಟೇ ಸಾಕು. ನೋಡು, ಮದುವೆ ಆಗ್ತಿದ್ದ ಹಾಗೆ ನಾವು ನಮ್ಮ ಪ್ರೀತಿನೆಲ್ಲ ಮರೆತು ಕೆಲಸದಲ್ಲಿ ಬ್ಯುಸಿ ಆಗಬೇಕು ಅಂತ ಏನೂ ಇಲ್ಲ. ನಾವಿಬ್ಬರು ಹೇಗೆ ಕಾಲೇಜ್ ಡೇಸಲ್ಲಿ ಲವ್ ಬರ್ಡ್ಸ್ ಆಗಿದ್ವೋ ಈಗೂ ಅದೇ ಥರ ಇರ್ತೀವಿ. ಆಕಾಶ್, ನಿಮಗೆ ಬರೀ ವಯಸ್ಸಾಗಿದೆ ಅಷ್ಟೇ, ಬುದ್ಧಿ ಮಾತ್ರ ಚಿಕ್ಕ ಮಕ್ಕಳ ಥರನೇ ಇದೆ. 1-2 ದಿನಗಳಲ್ಲೇ ಇಬ್ರು ಹನಿಮೂನ್ ಟ್ರಿಪ್ಗೆ ಹೋಗ್ತಾರೆ. 1 ತಿಂಗಳು ಪೂರ್ತಿ ಅಲ್ಲೇ ಇರ್ತಾರೆ. ಇಬ್ರು ತುಂಬಾ ಒಳ್ಳೆ ಸಮಯ ಕಳೀತಾರೆ. ಇಬ್ರು ಟ್ರಿಪ್ ಮುಗಿಸಿ ವಾಪಸ್ ಮನೆಗೆ ಬರ್ತಾರೆ. 1-2-3 ತಿಂಗಳು ಕಳೆಯುತ್ತೆ. ಅಲ್ಲಿವರೆಗೂ ಎಲ್ಲ ತುಂಬಾ ಚೆನ್ನಾಗಿರತ್ತೆ. ಆದರೆ 2-3 ತಿಂಗಳ ನಂತರ ಇವ್ರ ಜೀವನದಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಒಂದಿನ ಇದಕ್ಕಿದ್ದ ಹಾಗೆ ಅಂಜಲಿಗೆ ತಲೆ ಸುತ್ತಿ ಬರುತ್ತೆ. ಅಂಜು, ಏನಾಯ್ತು ಅಂಜು? ಏನಾಗ್ತಾ ಇದೆ ನಿನಗೆ? ಆಕಾಶ್, ತುಂಬಾ ಸುಸ್ತಾಗ್ತಾ ಇದೆ, ತಲೆ ಸುತ್ತಾ ಇದೆ. ಅಮ್ಮ, ಅಪ್ಪ, ಬೇಗ ಬನ್ನಿ ಇಲ್ಲಿ. ಏನಾಯ್ತು ಆಕಾಶ್? ಅಮ್ಮ, ನೋಡಿಲಿ, ಅಂಜು ಹೆಂಗೆಂಗೋ ಆಡ್ತಿದ್ದಾಳೆ, ತಲೆ ಸುತ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಅಮ್ಮ, ಬೇಗ ಹೋಗೊಂದು ಸ್ವಲ್ಪ ಡಾಕ್ಟ್ರಿಗೆ ಫೋನ್ ಮಾಡು. ಹೆದ್ರು ಬೇಡ ಕಣೋ, ಏನೂ ಆಗಿರಲ್ಲ. ನಾನು ಈಗಲೇ ಹೋಗಿ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಹೌದಾ ಆಕಾಶ್, ಏನೋ ಒಂದು ಸ್ವಲ್ಪ ಸುಸ್ತಾಗಿರುತ್ತೆ ಅಷ್ಟೇ. ಅಷ್ಟೊಂದು ಗಾಬರಿ ಆಗೋವಂಥದ್ದು ಏನಿರಲ್ಲ, ಸಮಾಧಾನವಾಗಿರು. ಸ್ವಲ್ಪ ಹೊತ್ತಲ್ಲಿ ಡಾಕ್ಟರ್ ಬಂದು ಅಂಜಲಿನ ಚೆಕ್ ಮಾಡ್ತಾರೆ. ಡಾಕ್ಟ್ರೆ, ಏನಾಗಿದೆ ನನ್ನ ಸೊಸೆಗೆ? ಇಲ್ಲಮ್ಮ, ಗಾಬರಿ ಆಗೋವಂಥದ್ದು ಏನೂ ಇಲ್ಲ. ಇನ್ನೂ ಹೇಳಬೇಕಂದ್ರೆ ಖುಷಿ ಪಡೋ ವಿಷಯ. ಕಂಗ್ರ್ಯಾಚುಲೇಷನ್ಸ್, ನೀವು ಅಜ್ಜಿ ಆಗ್ತಾ ಇದ್ದೀರಾ. ಏನು? ಥ್ಯಾಂಕ್ ಯು ಡಾಕ್ಟರ್, ತುಂಬ ಖುಷಿ ವಿಷಯ ಹೇಳಿದ್ರಿ. ಆಯ್ತಮ್ಮ, ನಾನಿನ್ನು ಬರ್ತೀನಿ. ಆಕಾಶ್, ಈ ವಿಷಯ ಕೇಳಿ ಎಲ್ಲರಿಗಿನ ಹೆಚ್ಚು ಖುಷಿ ಪಡಬೇಕಾದವನು ನೀನು.
ಆದ್ರೆ ನೀನ್ ಯಾಕೆ ಈ ತರ ರಿಯಾಕ್ಟ್ ಮಾಡ್ತಿದೀಯಾ? ನಿನ್ ನೋಡಿದ್ರೆ ನಿನಗೆ ವಿಷಯ ಕೇಳಿ ಖುಷಿ ಆಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಅಮ್ಮ, ನಮಗೆ ಈಗಲೇ ಮಗು ಆಗೋದು ನನಗಿಷ್ಟ ಇಲ್ಲ. ನನಗೆ ನಮ್ಮ ಮ್ಯಾರಿಡ್ ಲೈಫ್ನ ಇನ್ನೂ ಎಂಜಾಯ್ ಮಾಡಬೇಕು. ನಾವಿಬ್ಬರು ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು, ಎಷ್ಟೆಷ್ಟೋ ಕಡೆ ಸುತ್ತಾಡಬೇಕು, ಇನ್ನೂ ಏನೇನೋ ಕನಸುಗಳಿದೆ. ಹಾಗಾಗಿ ನನಗೆ ಈಗಲೇ ನಮ್ಮಿಬ್ಬರ ಮಧ್ಯೆ ಈ ಮಗು ಬರ್ತಾ ಇರೋದು ಸ್ವಲ್ಪನೂ ಖುಷಿ ಇಲ್ಲ, ಇಷ್ಟ ಇಲ್ಲ. ಇದ್ರ ಬಗ್ಗೆ ಎಲ್ಲ ನೀನು ಮೊದಲೇ ಯೋಚನೆ ಮಾಡಿರ್ಬೇಕಿತ್ತಲ್ಲಪ್ಪ. ಈಗ ಮಗು ಬೇಡ ಅಂದ್ರೆ ಹೇಗೆ? ಈ ಮಗು ಬರೀ ನಿನಗಷ್ಟೇ ಸಂಬಂಧಪಟ್ಟಿದ್ದಲ್ಲ, ಅಂಜಲಿಗೂ ಸಂಬಂಧಪಟ್ಟಿದ್ದು. ಅವಳ ಇಷ್ಟ ಏನು ಅನ್ನೋದನ್ನು ನೀನು ಕೇಳಬೇಕಲ್ವಾ? ಅವಳನ್ನೇನು ಕೇಳೋದು? ನಾವಿಬ್ಬರು ಸೇರಿ ಮೊದಲೇ ಡಿಸೈಡ್ ಮಾಡಿದ್ವಿ, ಮದುವೆ ಆಗಿ 5-6 ವರ್ಷದವರೆಗೂ ನಾವು ಮಗು ಮಾಡ್ಕೋಬಾರ್ದು ಅಂತ. ಆದರೆ ಅದನ್ನೆಲ್ಲ ಮರೆತು ನಮ್ಮಿಂದ ಹೇಗೆ ಈ ತಪ್ಪಾಯಿತು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಮಾತ್ರ ಅಲ್ಲ, ಅಂಜುಗೂ ಈಗ ತನಗೆ ಮಗು ಆಗೋದು ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಲ್ವಾ ಅಂಜು? ನಮ್ಮಿಬ್ಬರಿಗೂ ಈಗಲೇ ಮಗು ಬೇಡ ಅನ್ನೋದೇನೋ ನಿಜ. ಆದರೆ ಈಗ ತಪ್ಪಾಗಿ ಹೋಗಿದೆ. ನನ್ನ ಹೊಟ್ಟೆಲಿ ಮಗು ಕೂಡ ಬೆಳೆಯೋಕ್ಕೆ ಶುರುವಾಗಿದೆ. ನಮ್ಮ ತಪ್ಪಿಗೆ ಈ ಮಗುಗೆ ಯಾಕೆ ಶಿಕ್ಷೆ ಕೊಡಬೇಕು? ಹಾಗಾಗಿ ನಾನು ಈ ಮಗುಗೆ ಜನ್ಮ ಕೊಡೋಕೆ ರೆಡಿಯಾಗಿದ್ದೀನಿ. ನನಗೆ ನನ್ನ ಮಗು ಬೇಕು ಅಂತ ಅನ್ನಿಸ್ತಾ ಇದೆ. ಅಂಜು, ನೀನು ಏನು ಹೇಳ್ತಾ ಇದೀಯಾ? ನಿನ್ನ ಮಗು ಮಾಡ್ಕೊಳ್ಳೋಕೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಆದರೆ ನಮ್ಮ ಈಗಿನ ಸಮಯ ಏನಿದೆ ತುಂಬ ಅಮೂಲ್ಯವಾದದ್ದು. ಇದನ್ನು ನಾವು ಸಂತೋಷವಾಗಿ ನಾವು ಅನ್ಕೊಂಡ ಹಾಗೆ ಕಳೀತಾ ಇದ್ರೆ ಮತ್ತೆ ಇಂಥ ಸಮಯ ನಮಗೆ ಸಿಗೋದಿಲ್ಲ. ಈಗಲೇ ನಾವು ಮಗು ಅಂತೆಲ್ಲ ಮಾಡ್ಕೊಂಡ್ಬಿಟ್ರೆ ನಾವು ಅನ್ಕೊಂಡ ಹಾಗೆ ಇರೋಕ್ಕಾಗಲ್ಲ ಅಂಜು, ಅರ್ಥ ಮಾಡ್ಕೋ. ಅದಕ್ಕೆ ನಾನೇನಂತೀನಿ ಅಂಜು, ನಮಗೆ ಈಗಲೇ ಮಗು ಬೇಡ, ನಾವು ಈ ಮಗುನ ತೆಗೆಸ್ಬಿಡೋಣ. ಏನು ಮಾತಾಡ್ತಾ ಇದ್ದೀರಾ ಆಕಾಶ್? ನಿಮಗೆ ಮಗುಗಿಂತ ನೀವು ಎಂಜಾಯ್ ಮಾಡೋದೇ ಮುಖ್ಯ ಆಗೋಯ್ತಾ? ಆಕಾಶ್, ಈಗಿನ ಕಾಲದಲ್ಲಿ ಎಷ್ಟೋ ಜನ ಮಕ್ಕಳಿಗೋಸ್ಕರ ಹಂಬಲಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ಆ ದೇವರು ನಿಮಗೆ ಇಷ್ಟು ಬೇಗ ಇಂಥ ಸೌಭಾಗ್ಯ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನೀನೇ ಇದನ್ನು ತಿರಸ್ಕರಿಸ್ತಾ ಇದೆಯಲ್ಲಪ್ಪ. ನನಗದೆಲ್ಲ ಗೊತ್ತಿಲ್ಲಮ್ಮ. ನಾನು ಈಗಲೇ ಈ ಮಗು ಜವಾಬ್ದಾರಿನೆಲ್ಲ ಹೊತ್ಕೊಳ್ಳೋಕ್ಕೆ ತಯಾರಿಲ್ಲ. ನೀವು ಏನಾದರೂ ಅಂದ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಮ್ಮಿಬ್ಬರ ಮಧ್ಯೆ ಈ ಮಗು ಬರೋದು ನನಗಿಷ್ಟ ಇಲ್ಲ, ಬೇಡ ಅಷ್ಟೇ. ನೀವು ಏನೇ ಹೇಳಿದ್ರು ನಾನಂತೂ ಈ ಮಗುಗೆ ಜನ್ಮ ಕೊಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಆಕಾಶ್. ಹೀಗೆ ಮಗು ವಿಷಯವಾಗಿ ಆಕಾಶ್ ಮತ್ತೆ ಅಂಜಲಿ ಮಧ್ಯೆ ಭಿನ್ನಾಭಿಪ್ರಾಯ ಶುರುವಾಗುತ್ತೆ. ಈಗೀಗ ಅಂಜಲಿ ತನ್ನ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇರ್ತಾಳೆ, ಯಾವಾಗಲೂ ಮಗು ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಆಕಾಶ್ ಮನೆಗೆ ಬರೋದು ಎಷ್ಟೇ ತಡ ಆದರೂ ಅವನಿಗೋಸ್ಕರ ಕಾಯ್ತಾ ಇರ್ತಿದ್ದಂಥ ಅಂಜಲಿ ಈಗ ಬೇಗ ಮಲಗ್ತಾ ಇರ್ತಾಳೆ. ಆಕಾಶ್ಗಿಂತ ಅವಳಿಗೀಗ ತನಗೆ ಹುಟ್ಟೋ ಮಗುನೇ ಹೆಚ್ಚು ಪ್ರಿಯಾರಿಟಿ ಆಗಿರತ್ತೆ. ತನ್ನ ಹೆಂಡತಿ ಎಲ್ಲರಿಗಿಂತ ತನಗೆ ಹೆಚ್ಚು ಪ್ರಿಯಾರಿಟಿ ಕೊಡಬೇಕು ಅಂತ ಅನ್ಕೊಳ್ಳೋ ಆಕಾಶ್ಗೆ ಇದೆಲ್ಲದರಿಂದ ತುಂಬ ಇರಿಟೇಟ್ ಆಗ್ತಾ ಇರತ್ತೆ. ಇದರಿಂದಾಗಿ ಆಕಾಶ್ ಮತ್ತೆ ಅಂಜಲಿ ಮಧ್ಯೆ ಪದೇ ಪದೇ ಜಗಳ ಆಗ್ತಾನೆ ಇರತ್ತೆ. ಮಗು ವಿಷಯದಲ್ಲಿ ಆಕಾಶ್ಗೆ ಅವನ ಸ್ನೇಹಿತರು ಕೂಡ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾರೆ. ಆದರೆ ಆಕಾಶ್ ಮಾತ್ರ ತನಗೀಗ ಯಾವುದೇ ಕಾರಣಕ್ಕೂ ಮಗು ಬೇಡ ಅಂತಾನೆ ಹೇಳ್ತಾ ಇರ್ತಾನೆ. ನೋಡ್ತಿದ್ದ ಹಾಗೆ 9 ತಿಂಗಳು ಕಳೆಯುತ್ತೆ. ಅಂಜಲಿ ಮುದ್ದಾದ ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ಅಂಜಲಿಗೀಗ ಮಗು ಬಗ್ಗೆ ಪ್ರೀತಿ, ಜವಾಬ್ದಾರಿ ಎಲ್ಲ ಹೆಚ್ಚಾಗಿರತ್ತೆ. ಅವಳೀಗ ಮಗುನ ನೋಡ್ಕೊಳ್ಳೋದ್ರಲ್ಲೇ ಪೂರ್ತಿ ಬ್ಯುಸಿ ಆಗಿಬಿಟ್ಟಿರ್ತಾಳೆ. ಇದರಿಂದಾಗಿ ಅಂಜಲಿ ಮತ್ತೆ ಆಕಾಶ್ ಮಧ್ಯೆ ಅಂತರ ಇನ್ನೂ ಹೆಚ್ಚಾಗಿರುತ್ತೆ. ನಿನ್ನೆ ರಾತ್ರಿ ನೀವು ಹಾಲ್ನಲ್ಲಿ ಮಲ್ಕೊಂಡಿದ್ರಾ? ಯಾಕೆ ಇಲ್ಲಿ ರೂಮ್ನಲ್ಲಿ ನನ್ನ ಜೊತೆ ಮಲ್ಕೊಂಡ್ರೆ ನಿಮಗೆ ನಿದ್ದೆ ಬರಲ್ವೇನೋ? ಇಷ್ಟೊಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆಯಾ ಹಾಗಾದ್ರೆ ನಮ್ಮಿಬ್ರ ಮಧ್ಯೆ? ಹೌದು, ನನಗೆ ಈ ರೂಮ್ನಲ್ಲಿ ನಿದ್ದೆ ಬರಲ್ಲ. ಈ ಮಗು ಬಂದಾಗಿಂದನೂ ನನಗೆ ಈ ರೂಮ್ನಲ್ಲಿ ನಿದ್ದೆ ಬರಲ್ಲ. ಯಾವಾಗ ನೋಡಿದ್ರೂ ಅಳ್ತಾನೆ ಇರುತ್ತೆ. ಹೀಗಿರ್ಬೇಕಿದ್ರೆ ಎಲ್ಲಿಂದ ನಿದ್ದೆ ಮಾಡೋದು? ಅಷ್ಟೇ ಅಲ್ಲ, ಆ ಮಗುದು ಸ್ಮೆಲ್ ಕೂಡ ನನಗಾಗಲ್ಲ, ಇರಿಟೇಟ್ ಆಗುತ್ತೆ. ಇನ್ನು ನಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಹೇಗೆ ಕ್ರಿಯೇಟ್ ಆಗಿದೆ ಅಂದರೆ ಅದು ನಿನ್ನಿಂದ, ನಿನಗೆ ಆಗಿರೋ ಈ ಮಗುವಿಂದ. ನನ್ನ ಜೊತೆ ಕೂತ್ಕೊಂಡು ಮಾತಾಡೋಷ್ಟು ಸಮಯ ನಿನಗಿರಲ್ಲ. ಯಾವಾಗ ನೋಡಿದ್ರು ಆ ಮಗು ಜೊತೆನೇ ಇರ್ತೀಯ. ಹೊರಗಡೆ ಎಲ್ಲಾದರೂ ಹೋಗೋಣ ಅಂದರೆ ಬರೋದಿಲ್ಲ ಅಂತೀಯ. ನಾನು ರಾತ್ರಿ ಮನೆಗೆ ಬರೋಷ್ಟರೊಳಗೆ ನೀನು ಮಲಗಿರ್ತೀಯ. ಈಗೆಲ್ಲ ನನ್ನ ಜೊತೆ ಮಾತಾಡೋಕ್ಕಾಗಲಿ, ನನ್ನ ಜೊತೆ ಸಮಯ ಕಳೆಯೋಕ್ಕಾಗಲಿ ನಿನ್ನ ಹತ್ರ ಟೈಮ್ ಎಲ್ಲಿದೆ? ನಮ್ಮಿಬ್ಬರ ಮಧ್ಯೆ ಈ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರೋದೆ ನೀನು ಮತ್ತು ಆ ನಿನ್ನ ಮಗುವಿಂದ. ನಾನು ಹೇಳಿದೆ ಮಗು ಬೇಡ ನಮಗಿವಾಗ, ತೆಗೆಸ್ಬಿಡೋಣ ಅಂತ. ಎಲ್ಲಿ ಕೇಳಿದೆ ನನ್ನ ಮಾತು? ಮಗುಗೆ ಜನ್ಮ ಕೊಡಲೇಬೇಕು ಅನ್ನೋ ಹುಚ್ಚು ಹತ್ತಿಬಿಟ್ಟಿತ್ತು ನಿನಗೆ. ಏನು ಮಾತಾಡ್ತಾ ಇದ್ದೀರಿ ನೀವು? ಏನು ಮಾತಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಈ ಮಗು ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಲ್ಲ, ಇದು ನಮ್ಮಿಬ್ಬರ ಪ್ರೀತಿ ಸಂಕೇತ ರೀ. ಮಗು ಚಿಕ್ಕದಿರೋದ್ರಿಂದ ನಾನು ಮಗು ಕಡೆ ಜಾಸ್ತಿ ಗಮನ ಕೊಡಲೇಬೇಕು, ಯಾವಾಗಲೂ ಅದ್ರ ಜೊತೆ ಇರಲೇಬೇಕು. ಸ್ವಲ್ಪ ಮಗು ದೊಡ್ಡದಾಯಿತು ಅಂದರೆ ಆಮೇಲೆ ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ಬೋದು, ಸಮಯ ಕಳಿಬೋದು, ಬೇಕಾಗಿದ್ದು ಮಾಡ್ಬೋದು. ಈ ಮಗು ಈ ಭೂಮಿಗೆ ಬರೋದಕ್ಕೆ ಕಾರಣ ಬರೀ ನಾನೊಬ್ಬಳೇ ಅಲ್ಲ, ನೀವು ಕಾರಣ ಇದಕ್ಕೆ. ಅದನ್ನ ಮರಿಬೇಡಿ. ಹೌದು, ನಮ್ಮಿಬ್ಬರಿಗೂ ಈಗಲೇ ಮಗು ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಅದು ಏನು ಮಾಡೋದು? ಆಗ ಹೋಗಿದೆ. ಆದಮೇಲೆ ಅದನ್ನು ನಾವು ತಿರಸ್ಕಾರ ಮಾಡೋಕ್ಕಾಗತ್ತಾ? ಹೇಳಿ ನೋಡೋಣ. ನಾನು ಹೇಗೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನೋ ಅದೇ ರೀತಿ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ.
ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ಯಲ್ಲ, ಅದೇ ನಾವಿಬ್ಬರು ಮದುವೆ ಆದಮೇಲೆ ಹಾಗಿರಬೇಕು, ಹೀಗಿರಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈಗೆಲ್ಲ ಹಾಳಾಗಿ ಹೋಗಿದೆಯಲ್ಲ, ಅದಕ್ಕೆಲ್ಲ ಕಾರಣ ಆಗಿರೋ ಈ ಮಗುನ ನಾನು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ? ಆಕಾಶ್, ಮದುವೆಗಿಂತ ಮೊದಲು ಏನೇನೋ ಅನ್ಕೊಂಡಿರ್ತಾರೆ, ಆದರೆ ಯಾವಾಗ ತಮಗೆ ಮಗು ಆಗ್ತಾ ಇದೆ ಅಂತ ಗೊತ್ತಾಗುತ್ತೋ ಆವಾಗ ಅದನ್ನೆಲ್ಲ ಮರೆತು ಅವರು ಖುಷಿ ಪಡ್ತಾರೆ. ತಾವು ಅನ್ಕೊಂಡಿದ್ದು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಮಗುನ ಯಾರೂ ದ್ವೇಷ ಮಾಡಲ್ಲ. ತಂದೆ ತಾಯಿ ಅಂತ ಅನ್ನಿಸ್ಕೊಳ್ಳೋದು ಈ ಜಗತ್ತಲ್ಲಿ ತುಂಬ ಖುಷಿ ಪಡುವಂಥ ವಿಷಯ. ನೀನು ನೋಡಿದ್ರೆ ಅದನ್ನೇ ಇಷ್ಟು ತಿರಸ್ಕಾರವಾಗಿ ಕಾಣ್ತಾ ಇದೆಯಾ. ನಿನ್ನ ಮಗುವಿಂದ ನೀನು ದೂರ ಹೋಗ್ತಾ ಇದೆಯಲ್ಲೋ. ಅಂಜಲಿ ಎಲ್ಲ ಮರೆತು ತನ್ನ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದಾಳೆ. ಅಂಥದ್ರಲ್ಲಿ ನೀನು ಯಾಕಪ್ಪ ನಿನ್ನ ಮಗುಗೆ ತಂದೆ ಪ್ರೀತಿ ಕೊಡೋದಕ್ಕೆ ನಿರಾಕರಿಸ್ತಾ ಇದೆಯಾ? ಯಾಕಂದ್ರೆ ನನಗೆ ಈಗಲೇ ತಂದೆ ಆಗೋದು ಇಷ್ಟ ಇರಲಿಲ್ಲ. ಈ ಮಗು ಅನ್ನೋದು ಗಂಡ ಹೆಂಡತಿ ಸಂಬಂಧದಲ್ಲಿ ಬಿರುಕು ಮೂಡಿಸುತ್ತೆ. ಇನ್ನು ನಾನು ಹೇಳ್ಬೇಕಂದ್ರೆ ಮದುವೆ ಆದಮೇಲೆ ಮಗುನೇ ಮಾಡ್ಕೊಳಕ್ಕೆ ಹೋಗಬಾರ್ದು. ಹಾಗಾದ್ರೆ ಯಾಕೋ ಮದುವೆ ಆದೆ? ಮಗುನೇ ಬೇಡ ಅನ್ನೋನು, ಮಕ್ಕಳ ಬಗ್ಗೆ ಇಷ್ಟು ದ್ವೇಷ ಮಾಡೋನು ಯಾಕೆ ಮದುವೆ ಆದೆ? ತಪ್ಪಾಗಿ ಹೋಗಿದ್ಯಮ್ಮ, ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದೆ. ಅಂದ್ರೆ ನಮ್ಮ ಪ್ರೀತಿನ ನೀವು ತಪ್ಪು ಅಂತ ಹೇಳ್ತಾ ಇದ್ದೀರಾ? ಆಕಾಶ್ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ನೋಡಿ ಅತ್ತೆ ಹೇಗೆ ಮಾತಾಡ್ತಾರೆ. ಹೋಗ್ಲಿ ಬಿಡಮ್ಮ, ನೀನು ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಕೆಲವು ದಿನಗಳ ನಂತರ ಅಮ್ಮ 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 ನಿನ್ಗೇನು ಕಿವಿ ಕೇಳಿಸ್ತಾ ಇಲ್ವಾ? ಎಷ್ಟು ಹೊತ್ತಿಂದ ಕರಿತಾ ಇದ್ದೀನಿ. ನಿಮ್ಮಪ್ಪನ ಜೊತೆ ಮಾತಾಡ್ತಾ ಕೂತಿರೋದು ನಿನಗೆ ಕಾಣಿಸ್ತಿಲ್ವೇನಪ್ಪ? ನನ್ನ ಜೀವನದಲ್ಲಿ ನಿನಗಿಂತ ನಿಮ್ಮಪ್ಪ ಮುಖ್ಯ ಅನ್ನೋದನ್ನ ನಾನು ಮರೆತು ಬಿಟ್ಟಿದ್ದೆ ಇಷ್ಟು ದಿನ. ಆದರೆ ಈಗ ನೀನು ಅದನ್ನು ನನಗೆ ನೆನಪು ಮಾಡಿಸಿದ್ಯಾ. ನಮ್ಮ ಮದುವೆ ಆಗ್ತಿದ್ದ ಹಾಗೆ ನೀನು ಹುಟ್ಟುಬಿಟ್ಟೆ. ನೀನು ಹುಟ್ಟಿದ ಮೇಲೆ ನನ್ನ ಪೂರ್ತಿ ಗಮನ ನಿನ್ನ ಕಡೆನೇ ಹೊರಟೋಯ್ತು. ನಿಮ್ಮಪ್ಪನ ಕಡೆ ಗಮನ ಕೊಡೋಕ್ಕೆ ನನಗೆ ಸಮಯನೂ ಸಿಗ್ತಾ ಇರಲಿಲ್ಲ. ನಿಮ್ಮಪ್ಪಂಗೂ ಅನ್ಸಿರ್ಬೋದಲ್ಲ, ನಮ್ಮಿಬ್ಬರ ಮಧ್ಯೆ ನೀನು ಹುಟ್ಟಿರೋದು ದೊಡ್ಡ ಅಡ್ಡಿ ಆದ ಹಾಗೆ, ನೀನು ಹುಟ್ಟಿರೋದೇ ನಾವು ಮಾಡಿರೋ ದೊಡ್ಡ ತಪ್ಪು ಅಂತ ಅವ್ರಿಗೂ ಅನ್ಸಿರ್ಬೋದಲ್ವಾ. ನಿನ್ನಿಂದಾಗಿ ತಾನು ಸಂತೋಷವಾಗಿರೋಕ್ಕಾಗ್ತಿಲ್ಲ ಅಂತ ಅವರು ಅಂದ್ಕೊಂಡಿರ್ಬೋದಲ್ವಾ. ನೀನು ಹುಟ್ಟಿದಾಗಿಂದ ಇಲ್ಲಿವರೆಗೂ ನಿಮ್ಮಪ್ಪನಿಗಿನ ಹೆಚ್ಚಿಗೆ ಕಾಳಜಿ ನಾನು ನಿನ್ನ ಮೇಲೆ ತೋರಿಸ್ತಾ ಬಂದೆ. ಆದರೆ ನನಗೀಗ ಅರ್ಥ ಆಗಿದೆ ನಾನು ತಪ್ಪು ಮಾಡಿದೆ ಅಂತ. ಈ ತಪ್ಪನ್ನ ನಾನು ಈಗ ಸುಧಾರಿಸ್ಕೊಳ್ತಾ ಇದ್ದೀನಿ. ಒಂಥರ ಹೇಳಬೇಕಂದ್ರೆ ನಿನ್ನ ಕಡೆ ಗಮನ ಕೊಡ್ತಾ ಕೊಡ್ತಾ ನನ್ನ ಗಂಡನ ಕಡೆ ಗಮನ ಕೊಡಲೇ ಇಲ್ಲ ನಾನು. ಆದರೆ ನಿಮ್ಮಪ್ಪ ನಿನ್ನ ಥರ ಅಲ್ಲ. ಅವ್ರು ಯಾವತ್ತೂ ನಿನ್ನನ್ನು ನಮ್ಮಿಬ್ಬರ ಮಧ್ಯೆ ಬಂದಿರೋ ದೊಡ್ಡ ಅಡ್ಡಿ ಅಂತ ಅಂದ್ಕೊಳ್ಳಿಲ್ಲ. ಆ ಮಗು ಹೇಗಾದರೂ ಇಟ್ಕೊಳ್ಳಿ, ನೀನು ಅದನ್ನು ಬಿಟ್ಟು ನನ್ನ ಕಡೆ ಗಮನ ಕೊಡು, ನನ್ನನ್ನು ನೋಡ್ಕೊ ಅಂತ ಯಾವತ್ತೂ ಹೇಳಲಿಲ್ಲ. ಬದಲಾಗಿ ನಿನ್ನನ್ನು ನಾನೆಷ್ಟು ಕಾಳಜಿ ಮಾಡ್ತಿದ್ನೋ ಅದ್ರಿಗಿನ ಹೆಚ್ಚು ಕಾಳಜಿ, ಪ್ರೀತಿ ತೋರಿಸಿದ್ರು ನಿನ್ನ ಮೇಲೆ. ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಜೊತೆ ನನ್ನನ್ನು ಅಷ್ಟೇ ಪ್ರೀತಿಯಿಂದ ಕಂಡ್ರು. ಆದರೆ ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗುಗಿನ ನಿಂದೇ ನಿನಗೆ ಹೆಚ್ಚು. ನಿನ್ನ ಸ್ವಾರ್ಥ, ನಿನ್ನ ಖುಷಿನೇ ನಿನಗೆ ಹೆಚ್ಚಾಗಿ ಹೋಗಿದೆ. ಆ ಮಗು ಜೊತೆಗೆ ನಿನ್ನ ಮಗುಗೆ ಜನ್ಮ ಕೊಟ್ಟಿರೋ ನಿನ್ನ ಹೆಂಡತಿನ ಅವಳನ್ನು ಕಡೆಗಣಿಸ್ತಾ ಇದೆಯಾ, ಅವಳನ್ನು ನೋಯಿಸ್ತಾ ಇದೆಯಾ. ತಾಯಿ ಹೇಳಿದ್ದನ್ನೆಲ್ಲ ಕೇಳಿದ್ಮೇಲೆ ಆಕಾಶ್ಗೆ ತಾನು ಮಾಡ್ತಾ ಇರೋದು ತಪ್ಪು ಅಂತ ಅರ್ಥ ಆಗುತ್ತೆ. ಅಮ್ಮ, ಹೌದಮ್ಮ, ನೀನು ಹೇಳಿದ್ದೆಲ್ಲ ಸರಿ. ನನ್ನಿಂದ ತಪ್ಪಾಗಿ ಹೋಗಿದೆಯಮ್ಮ. ನಾನು ತುಂಬ ಕೆಟ್ಟದಾಗಿ ನಡ್ಕೊಂಡೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ನ ಮಗುನೇ ನಾನು ಶತ್ರು ಥರ ನೋಡಿಬಿಟ್ಟೆ. ಅಷ್ಟೇ ಅಲ್ಲ, ಅಂಜಲಿಗೂ ತುಂಬ ನೋವು ಕೊಟ್ಬಿಟ್ಟೆ. ಇನ್ಮೇಲೆ ಹೀಗಾಗಲ್ಲಮ್ಮ. ನಾನು ಅಂಜಲಿನ ಮತ್ತು ನನ್ನ ಮಗುನ ಇಬ್ಬರೂ ತುಂಬ ಪ್ರೀತಿಯಿಂದ ನೋಡ್ಕೋತೀನಿ. ತಾಯಿ ಆಗೋದು ಈ ಜಗತ್ತಲ್ಲಿ ತುಂಬಾ ಸುಂದರವಾದ ಅನುಭವ. ಮಗು ಆದಮೇಲೆ ಸಹಜವಾಗಿ ಎಲ್ಲ ಹೆಣ್ಮಕ್ಳು ತಮ್ಮ ಮಗುನ ತುಂಬ ಪ್ರೀತಿಸ್ತಾರೆ. ತನ್ನ ಮಗುಗೋಸ್ಕರ ತಾಯಿ ಆದವಳು ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿಯಾಗಿರ್ತಾಳೆ. ಎಲ್ಲ ಹೆಣ್ಮಕ್ಳು ಅಷ್ಟೇ, ಮೊದಲು ತಾಯಿ, ಆ ಸಂಬಂಧಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ, ಆಮೇಲೆ ಹೆಂಡತಿ, ಸೊಸೆ ಎಲ್ಲ. ಹಾಗಾಗಿ ನೀನು ಕ್ಷಮೆ ಕೇಳೋದಾದರೆ ಹೋಗಿ ನಿನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು. ನಿನ್ನ ಕೋಪ, ಸಿಟ್ಟು, ನೀನು ಅವಳ ಕಡೆ ತಿರುಗು ಕೂಡ ನೋಡದೇ ಇರೋದು, ಇದೆಲ್ಲದ್ರ ಮಧ್ಯೆ ಮಗು ಜವಾಬ್ದಾರಿ, ಮಗುನ ನೋಡ್ಕೊಳ್ಳೋದು ಎಲ್ಲದನ್ನು ಒಬ್ಬಳೇ ನಿಭಾಯಿಸ್ತಾ ಇದ್ದಾಳೆ. ಹೋಗು ಅವಳ ಹತ್ರ ಕ್ಷಮೆ ಕೇಳು. ಆಯ್ತಮ್ಮ. ಆಕಾಶ್ ಹೋಗಿ ಅಂಜಲಿ ಹತ್ರ ಕ್ಷಮೆ ಕೇಳ್ತಾನೆ. ಇದಾದ್ಮೇಲಿಂದ ಅವನು ಹೆಂಡತಿ ಮತ್ತು ಮಗುನ ತುಂಬ ಪ್ರೀತಿಯಿಂದ ನೋಡ್ಕೋತಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.